ಬೆಂಗಳೂರಿನಲ್ಲಿ ನಡೆದಿರ್ತಕ್ಕಂಥ ಈ ಭೀಕರ ಕೊಲೆಯನ್ನು ನೋಡಿದ್ರೆ ನೀವು ಕೂಡ ಬೆಚ್ಚಿ ಬೀಳ್ತೀರಿ. ಯಾಕಂತ ಹೇಳಿದ್ರೆ ಬೆಂಗಳೂರಿನಲ್ಲೂ ಕೂಡ ಇಡೀ ನಗರವೇ ಬೆಚ್ಚಿ ಬಿದ್ದಿದೆ. ಬೆಂಗಳೂರಿನ ಕೊಟ್ಟಿಗೆಪಾಳ್ಯದಲ್ಲಿ ನಡೆದಿರ್ತಕ್ಕಂಥ ಭೀಕರ ಹತ್ಯೆ ಇದು. ಬೆಂಗಳೂರಿನ ಕೊಟ್ಟಿಗೆಪಾಳ್ಯದಲ್ಲಿ ಭೀಕರ ಹತ್ಯೆ ಆಗೋಗಿದೆ. ಬೆಳ್ಳಂಬೆಳಗ್ಗೆ ತ್ರಿಬಲ್ ಮರ್ಡರ್ಗೆ ಬೆಚ್ಚಿ ಬಿದ್ದಿದೆ ನಗರ. ಕೊಟ್ಟಿಗೆಪಾಳ್ಯದ ಅಯ್ಯಪ್ಪ ದೇವಸ್ಥಾನ ಬಳಿ ನಡೆದಿರ್ತಕ್ಕಂಥ ಘಟನೆ ಇದು. ಮೂವರನ್ನು ಕೊಚ್ಚಿ ಕೊಂದು ಯುವಕ ಆತನೂ ಕೂಡ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ. ತಾಯಿ, ಅಜ್ಜಿ, ಮಾವನನ್ನು ಭೀಕರವಾಗಿ ಕೊಂದಿದ್ದಾನೆ ಯುವಕ. ಮೂವರನ್ನು ಕೊಂದು ನೇಣಿಗೆ ಶರಣಾಗಿದ್ದಾನೆ ಪ್ರಶಾಂತ್. ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇದರ ಕುರಿತಂತೆ ತಾಯಿ ಮಂಗಳಮ್ಮ, ಅಜ್ಜಿ ನಂಜಮ್ಮ ಕೊಲೆಯಾದವರು. ನೋಡಿ, ಬೆಂಗಳೂರಿನಲ್ಲಿ ನಡೆದಿರ್ತಕ್ಕಂಥದ್ದಿದು. ಬೆಂಗಳೂರಿನ ಕೊಟ್ಟಿಗೆಪಾಳ್ಯದಲ್ಲಿ ನಡೆದಿರ್ತಕ್ಕಂಥ ಭೀಕರ ಹತ್ಯೆ. ತಾಯಿ, ಅಜ್ಜಿ, ಮಾವನನ್ನ ಕೊಂದು ಆತನೂ ಕೂಡ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ. ವೀಕ್ಷಕರೇ, ಬೆಂಗಳೂರಿನ ಕೊಟ್ಟಿಗೆಪಾಳ್ಯಲ್ಲಿ ಇವತ್ತು ನಡೆದಿರ್ತಕ್ಕಂಥ ಈ ತ್ರಿಬಲ್ ಮರ್ಡರ್ ಅನ್ನ ನೋಡಿದ್ರೆ ಇಡೀ ಬೆಂಗಳೂರು ನಗರವೇ ಬೆಚ್ಚಿ ಬೀಳಿಸುವಂತಿದೆ. ಯಾಕೆ ಈ ಕೊಲೆ ಮಾಡ್ದ, ಯಾಕೆ ಈ ನಿರ್ಧಾರವನ್ನು ತೆಗೆದುಕೊಂಡ ಅನ್ನೋದಕ್ಕೆ ಸ್ಪಷ್ಟತೆ ಇನ್ನೂ ಇಲ್ಲ. ಯಾಕಂತ ಹೇಳಿದ್ರೆ ಕುಟುಂಬ ಕಲಹ ಅಂತ ಹೇಳ್ತಿದ್ದಾರೆ, ಬಟ್ ಗೊತ್ತಿಲ್ಲ ಯಾಕೆ ಅಂತ. ಒಬ್ಬ ತಾಯಿ, ಅಜ್ಜಿ, ಮಾವನನ್ನ ಕೊಲ್ಲುವ ಮಟ್ಟಿಗೆ ಆ ಕೋಪ ಹೋಗುತ್ತೆ ಅಂತ ಅಂದರೆ ಅಂಥ ಸಿಟ್ಟು ಆತನಿಗೆ ಏನಿತ್ತೋ ಗೊತ್ತಿಲ್ಲ. ಬಟ್ ಹೆತ್ತ ತಾಯಿಯನ್ನು ಕೂಡ ಆತ ಕೊಂದಿದ್ದಾನೆ. ಅದಾದ ಮೇಲೆ ಕೊಂದು ಓಡೋಗೋದಕ್ಕೆ ಆತ ಪ್ರಯತ್ನ ಪಟ್ಟಿದ್ದಾನೆ. ಅಲ್ಲಿನ ಸ್ಥಳೀಯರು ಆತನ್ನ ಹಿಡಿದು ರೂಮ್ನಲ್ಲಿ ಕೂಡ ಹಾಕಿದ್ದಾರಂತೆ. ರೂಮ್ನಲ್ಲಿ ಕೂಡ ಹಾಕೊಂಡಾಗ ಆತ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ. ನೇಣು ಬಿಗಿದುಕೊಂಡು ಆತನು ಕೂಡ ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂಥದ್ದು ಬೆಂಗಳೂರಿನ ಕೊಟ್ಟಿಗೆಪಾಳ್ಯದಲ್ಲಿ ನಡೆದಿರ್ತಕ್ಕಂಥ ಭೀಕರ ತ್ರಿಬಲ್ ಮರ್ಡರ್ ಪ್ರಕರಣ ಇದು. ಸೊ ಇವಾಗ ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಏನು, ಯಾಕಿದು ಆಯಿತು, ಹೇಗೆ ಎತ್ತ ಎಲ್ಲದರ ಬಗ್ಗೆ ತನಿಖೆ ನಡೀತಾ ಇದೆ. ನೋಡಿ, ತಾಯಿ, ಅಜ್ಜಿ, ಮಾವನನ್ನು ಭೀಕರವಾಗಿ ಕೊಂದಿದ್ದಾನೆ. ಆತನು ಕೂಡ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ. ಸೊ ಸ್ಥಳೀಯರು ಹಿಡಿದು ರೂಮ್ನಲ್ಲಿ ಕೂಡ ಹಾಕಿದ್ದಾರೆ. ಈ ತಾಯಿ, ಅಜ್ಜಿ, ಮಾವನನ್ನು ಏನು ಕೊಲೆ ಮಾಡಿ ಓಡ್ ಹೋಗ್ತಾ ಇದ್ದ, ಅಲ್ಲಿ ನೋಡಿರ್ತಕ್ಕಂಥ ಸ್ಥಳೀಯರು ಹಿಡಿದು ರೂಮ್ನಲ್ಲಿ ಕೂಡ ಹಾಕಿ ಪೊಲೀಸರಿಗೆ ಕರೆ ಮಾಡಿದ್ದಾರೆ. ಅವರು ಬರುವಷ್ಟರಲ್ಲಿ ಆತ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ. ಬೆಂಗಳೂರಿನಲ್ಲಿ ನಡೆದಿರ್ತಕ್ಕಂಥದ್ದು ಇದು. ಆತನ ಕ್ರೂರತೆ ಎಷ್ಟಿತ್ತು ಅಂದರೆ ತಾಯಿ ಅನ್ನೋದನ್ನು ನೋಡಿಲ್ಲ, ಅಜ್ಜಿ ಅನ್ನೋದನ್ನು ನೋಡಿಲ್ಲ, ಮಾವ ಅನ್ನೋದನ್ನು ನೋಡಿಲ್ಲ, ಕೊಚ್ಚಿ ಕೊಂದಿದ್ದಾನೆ. ಸೊ ಅದನ್ನು ನೋಡಿದ ಸ್ಥಳೀಯರು ಆತನ ಹಿಡಿದು ರೂಮ್ನಲ್ಲಿ ಕೂಡ ಹಾಕಿದ್ದಾರೆ, ಪೊಲೀಸರಿಗೆ ಹಿಡ್ಕೊಡೋಣ ಅಂತ ಹೇಳಿ. ಸೊ ರೂಮ್ನಲ್ಲಿ ಆತನಿಗೆ ಏನು ಅನಿಸಿದೆಯೋ ಗೊತ್ತಿಲ್ಲ. ಸೊ ಕೊಂದಾದ ಮೇಲೆ ಗೊತ್ತಾಯಿತು ಅಥವಾ ಜ್ಞಾನೋದಯ ಆಯಿತು ಅದು ಗೊತ್ತಿಲ್ಲ. ನನ್ನ ತಾಯಿಯನ್ನೇ ನಾನು ಕೊಂದುಬಿಟ್ಟೆ, ನನ್ನ ಅಜ್ಜಿಯನ್ನೇ ನಾನು ಕೊಂದುಬಿಟ್ಟೆ ಅಂತ ಹೇಳಿ ಆತನು ಕೂಡ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ. ಪ್ರಾಥಮಿಕ ಮಾಹಿತಿಯ ಪ್ರಕಾರ ಕುಟುಂಬ ಕಲಹ ಇತ್ತು ಅನ್ನುವಂಥ ಮಾಹಿತಿಗಳಿದ್ದಾವೆ. ಬಟ್ ಇನ್ನು ತನಿಖೆ ಮುಖಾಂತರ ಸ್ಪಷ್ಟವಾಗಬೇಕು, ಯಾಕೆ ಈ ನಿರ್ಧಾರ ತೆಗೆದುಕೊಂಡ, ಇಬ್ಬರ ಮಧ್ಯೆ ಅಥವಾ ಮೂವರ ಮಧ್ಯೆ ಏನು ಜಗಳ ಇತ್ತು, ಈ ಜಗಳ ಕೊಲೆ ಮಾಡುವ ಮಟ್ಟಿಗೆ ಹೋಗುತ್ತೆ ಅಂದರೆ ಅಂಥದ್ದೇನು ಜಗಳ ಅದು. ಈ ಎಲ್ಲವನ್ನು ಕೂಡ ಪೊಲೀಸರು ಕೂಲಂಕುಷವಾಗಿ ಪರಿಶೀಲನೆ ಮಾಡ್ತಾರೆ, ತನಿಖೆ ಮಾಡ್ತಾರೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಕೊಲೆ ಆಗಿರ್ತಕ್ಕಂಥ ನಂಜಮ್ಮ ಮತ್ತು ಪ್ರಶಾಂತ್ ಆರೋಪಿ, ಕೊಲೆ ಮಾಡಿದವನು, ಆತನು ಕೂಡ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ಇವಾಗ. ಸೊ ಕಾಮಾಕ್ಷಿಪಾಳ್ಯ, ಬೆಂಗಳೂರು. ನೋಡಿ ವೀಕ್ಷಕರೇ, ಬೆಂಗಳೂರಿನಲ್ಲಿ ಈ ಒಂದು ಮರ್ಡರ್ ಇದೆಯಲ್ಲ, ಇಡೀ ಬೆಂಗಳೂರೇ ಬೆಚ್ಚಿ ಬೀಳಿಸುವಂತಾಗಿ ಹೋಗಿದೆ. ಯಾಕಂತ ಹೇಳಿದ್ರೆ ತ್ರಿಬಲ್ ಮರ್ಡರ್ ಒಬ್ಬನೇ ಮಾಡಿ ಲಾಸ್ಟಿಗೆ ಆತನು ಕೂಡ ಆತ್ಮಹತ್ಯೆ ಮಾಡ್ಕೊಂತಾನೆ ಅಂದರೆ ಬೆಚ್ಚಿ ಬೀಳೋದೆ ತಾನೆ. ಮತ್ತು ಇವೆಲ್ಲ ವಿಪರ್ಯಾಸ ಸಂಗತಿಗಳು, ಇವೆಲ್ಲ ನಡೀಬಾರ್ದು ರೀ. ತಾಯಿಯನ್ನು ಕೊಲ್ತಾನೆ ಒಬ್ಬ ಮಗ, ಅಜ್ಜಿಯನ್ನು ಕೊಲ್ತಾನೆ, ಮಾವನನ್ನು ಕೊಲ್ತಾನೆ, ತದನಂತರ ಆತನೂ ಆತ್ಮಹತ್ಯೆ ಮಾಡ್ಕೊತಾನೆ ಅಂತ ಅಂದರೆ ಎಲ್ಲಿಗೆ ಹೋಗ್ತಾ ಇದೆ ಇಲ್ಲಿ ಈಗಿನ ಮನಸ್ಥಿತಿಗಳಂತೂ ಗೊತ್ತಾಗ್ತಾ ಇಲ್ಲ. ಸೊ ನೋಡ್ಬೇಕು ಏನಾಗುತ್ತೆ, ಈ ತನಿಖೆ ಮುಖಾಂತರ ಗೊತ್ತಾಗುತ್ತೆ ಯಾವುದಕ್ಕೆ ಯಾಕೋಸ್ಕರ ಈತ ಈ ನಿರ್ಧಾರ ತೆಗೆದುಕೊಂಡ. ಕೊಲೆ ಮಾಡಿದಾದ್ಮೇಲೆ ಆತನು ಕೂಡ ಆತ್ಮಹತ್ಯೆ ಮಾಡಿಕೊಳ್ಳುವಷ್ಟು ನೊಂದಿದ್ನ ಅಥವಾ ಬೇರೆ ಆ ಮಟ್ಟಿಗೆ ಏನು ಕೋಪ ಇತ್ತು, ಇವೆಲ್ಲದರ ಬಗ್ಗೆ ಕೂಡ ತನಿಖೆ ಆಗುತ್ತೆ. ತನಿಖೆ ಆದಮೇಲೆ ಗೊತ್ತಾಗಬೇಕು ಏನಾಗಿದೆ ಏನೆತ್ತ ಅಂತ ಹೇಳಿ. ಎಲ್ಲ ಊಟ ಮಾಡ್ಬಿಟ್ಟು ಮಣಿಗಿದ್ದು ನಾನು ಬೆಳಗ್ಗೆ ಎದ್ದು ಮಾಮೂಲಿ 6 ಗಂಟೆಗೆ ಎದ್ದು ಅಂಗಡಿ ತಕ್ಕ ಹೋಗ್ತೀನಿ, ಐರನ್ ಅಂಗಡಿ. ಅಲ್ಲಿ ನಾನು ಪಾಡಿಗೆ ನಾನು ಹೋದೆ. ಇವ್ರು ಇನ್ನೂ ಮಣಗಿದ್ರು.
ಅದು ಏನಾಯ್ತು ಅಂತ ಗೊತ್ತಿಲ್ಲ, ಜಗಳ ಆಯ್ತು ಏನಾಯ್ತು. ನನಗೆ ಫೋನ್ ಹಾಕೋದು ಈಗ 10 ಗಂಟೆಗೆ ಹಿಂಗಾಗೈತೆ. ಏನ್ ಮಾಡಿದ್ರು ಒಳಗಡೆ? ಏನ್ ಮಾಡೋಣ ಅಂತ ನನ್ಗೆ ಗೊತ್ತೇ ಇಲ್ಲ. ಎಷ್ಟು ಮೊದಲಿನ ಗಲಾಟೆ ಮಾಡ್ಕೊತಿದ್ರ? ಮೊದ್ಲೇ ಅಂತ ಗಲಾಟೆ ಏನಿಲ್ಲ, ಸುಮ್ನೆ ಅವ್ರ ತಾಯಿ ಕಂಡ್ರೆ ಹಂಗೆ ಹಿಂಗೆ ನೀನು ಅಷ್ಟೇ. ಪ್ರಶಾಂತಿ ಮದುವೆ ಆಗಿದ್ಯಾ? ಇಲ್ಲ, ಎಲ್ಲ ಒಟ್ಟಿಗೆ ಇದ್ರಿಲ್ಲ ಅಜ್ಜಿ? ಎಲ್ಲ ಒಟ್ಟಿಗೆ. ಏನ್ ಕೆಲಸ ಮಾಡ್ತಿದ್ರು ಪ್ರಶಾಂತ್? ಡ್ರೈವಿಂಗ್ ಕೆಲಸ. ನಿನ್ನೆ ರಾತ್ರಿ ಗಲಾಟೆ ಆಗಿದ್ದ? ಇಲ್ಲ ನಿನ್ನೆ ಗಲಾಟೆ ಆಗಿದ್ರೆ ನಾನು ಹೋಯ್ತಾನೆ ಇರಲಿಲ್ಲ ಅಂಗಡಿ ತೆಗಿಯಕ್ಕೆ. ಒಟ್ನಲ್ಲಿ ನಾನು ಇದ್ದೆ, ನನ್ನ ಕಳ್ಸ್ಬಿಡೋಣ ಗೊತ್ತಿಲ್ಲ. ಅಲ್ಲ ಒಟ್ನಲ್ಲಿ ಗಲಾಟೆ ಮಾತ್ರ ಆಗಿದ್ರೆ ನಾನು ಹೋಯ್ತಿರ್ಲಿಲ್ಲ ಬಿಡಿ ಅಂಗಡಿ ತೆಗಿಯಕ್ಕೆ. ಅವ್ರು ಏನಾದ್ರು ಮೆಂಟಲ್ ಅಬ್ನಾರ್ಮಲ್ ಇದ್ರ ಅಂತ? ಏನ್ ಆತರ ಎಲ್ಲ ಜ್ಞಾನ ಚೆನ್ನಾಗೇ ಇತ್ತು. ಒಂದೊಂದ್ಸಲ ಇದಾಗನು ಇದ್ ಮಾಡೋನು, ಎಲ್ಲ ಕರೆಕ್ಟಾಗಿ ಮಾತಾಡೋನು, ಎಲ್ಲ ಇದ್ ಮಾಡೋನು. ಏನಂತ ಕಂಡಿಡಿಯೋದು, ಕೆಲ್ಸಕ್ಕೆ ಹೋಗ್ತಿದ್ನಲ್ಲ ಡ್ರೈವಿಂಗ್ ಕೆಲ್ಸಕ್ಕೆ. ಆ ತರ ಏನಾದ್ರೆ ಡ್ರೈವಿಂಗ್ ಕೆಲಸ ಮಾಡಕ್ ಆಗಲ್ಲ. ಚಿಕಣ್ಣ ಅಂತ. ಎಲ್ಲ ಊಟ ಮಾಡ್ಬಿಟ್ಟು ಮಣಿಗಿದ್ದು ನಾನು ಬೆಳಗ್ಗೆ ಎದ್ದು ಮಾಮೂಲಿ 6 ಗಂಟೆಗೆ ಎದ್ದು ಅಂಗಡಿ ತಕ್ಕ ಹೋಗ್ತೀನಿ, ಐರನ್ ಅಂಗಡಿ. ಅಲ್ಲಿ ನಾನು ವೀಕ್ಷಕರೇ, ಅವರ ತಂದೆ ಮಾತಾಡ್ತಾ ಇದ್ರು, ಏನು ಆತ್ಮಹತ್ಯೆ ಮಾಡ್ಕೊಂಡಿದ್ದಾನಲ್ಲ ಕೊಲೆ ಮಾಡಿ, ಆತನ ತಂದೆ ಮಾತಾಡ್ತಾ ಇದ್ರು ಚಿಕ್ಕಣ್ಣ ಅಂತ ಹೇಳಿ. ನಾನು ಏನಾದರೂ ಆ ಸ್ಥಳದಲ್ಲಿದ್ದರು ನನ್ನನ್ನು ಏನೋ ಕೊಲ್ತಾ ಇದ್ನೋ ಏನೋ ಗೊತ್ತಿಲ್ಲ ಅಂತ ಹೇಳಿ ಹೇಳ್ತಾ ಇದ್ರು ಅವರು. ಸೊ ನೋಡ್ಬೇಕು ಈ ಪ್ರಕರಣದ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮೋಹನ್. ಫೋನ್ ಸಂಪರ್ಕದಲ್ಲಿ ಸಿಗ್ತಾ ಇದ್ದಾರೆ ನನಗೆ. ಎಸ್ ಮೋಹನ್, ಇದು ಈ ಒಂದು ಪ್ರಕರಣ ಇದೆಯಲ್ಲ, ಟ್ರಿಬಲ್ ಮರ್ಡರ್ ಕೇಸ್ ಇದೆಯಲ್ಲ, ಇಡೀ ಬೆಂಗಳೂರಿನ ಬೆಚ್ಚಿ ಬೀಳಿಸಿದೆ ಇದು. ಯಾಕಂತ ಹೇಳಿದ್ರೆ ಬೆಳ್ಳಂಬೆಳಗ್ಗೆ ಈ ಸುದ್ದಿ ಬೆಂಗಳೂರಿನ ಜನತೆ ಕೇಳಿದಾಗ 100% ಅದು ಬೆಚ್ಚಿ ಬೀಳಿಸುವ ಸುದ್ದಿಯೇ. ತಾಯಿ, ಅಜ್ಜಿ ಮತ್ತು ಮಾವನನ್ನು ಕೊಂದು ಆತನು ಆತ್ಮಹತ್ಯೆ ಮಾಡಿಕೊಂಡಿರತಕ್ಕಂಥ ಒಂದು ಘಟನೆ ಆಗಿರೋದ್ರಿಂದ ಏನಿದೆ ಹೆಚ್ಚಿನ ಮಾಹಿತಿ ಸ್ಥಳದಿಂದ ಕೊಡೋದಾದ್ರೆ ಮೋಹನ್? ಹೌದು ಮಹಾದೇವ್, ಏನು ಬೆಂಗಳೂರಿನ ಕೊಟ್ಟಿಗೆಪಾಳ್ಯದಲ್ಲಿ ಇವತ್ತು ಬೆಳ್ಳಂಬೆಳಗ್ಗೆ ಭೀಕರ ದುರಂತ ನಡೆದಿದೆ. ಇನ್ನು ಒಂದೇ ಕುಟುಂಬದ 3 ಕೊಂದು ತಾನು ಕೂಡ ಆತ್ಮಹತ್ಯೆಗೆ ಶರಣಾದ ವ್ಯಕ್ತಿ ನಮ್ಮ ಕೊಟ್ಟಿಗೆಪಾಳ್ಯದಲ್ಲಿ ಘಟನೆ ನಡೆದಿದೆ. ಇನ್ನು ಕೊಲೆ ಮಾಡಿರುವಂತ ವ್ಯಕ್ತಿ ಡ್ರೈವರ್ ಕೆಲಸ ಮಾಡ್ತಿದ್ದು, ಒಂದೇ ಮನೆಯಲ್ಲಿ 4 ಜನ ಕೂಡ ವಾಸ ಮಾಡ್ತಿದ್ರು. ತಾಯಿ, ಅಜ್ಜಿ, ಮಾವ, ಈ 3 ಮಚ್ಚಿನಿಂದ ಹೊಡೆದು ಕೊಂದು ತಾನು ಕೂಡ ಆತ್ಮಹತ್ಯೆ ಮಾಡ್ಕೊಂಡಿರುವಂತ ಪ್ರಕರಣ ನಡೆದಿದೆ. ಇನ್ನು ಸ್ಥಳಕ್ಕೆ ಕಾಮಾಕ್ಷಿಪಾಳ್ಯ ಪೊಲೀಸ್ನವರು ಭೇಟಿ ನೀಡಿದ್ದಾರೆ. ಇನ್ನು ದಾಖಲೆಯನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ. ಇನ್ನು ಈ ಕೊಲೆಗೆ ಸೂಕ್ತ ಮಾಹಿತಿ ಅನ್ನೋದು ಯಾವ್ದು ಸಿಕ್ಕಿಲ್ಲ. ಈ ಕೊಲೆ ಹಿಂದಿನ ಕಥೆನೂ ಕೂಡ ಯಾವ್ದು ಸಿಕ್ಕಿಲ್ಲ. ಯಾಕೆ ಅಂದ್ರೆ ತಾನು ಕೂಡ ಆತ್ಮಹತ್ಯೆ ಮಾಡ್ಕೊಂಡಿರೋದ್ರಿಂದ ಇಲ್ಲಿ ಏನಕ್ಕೆ ಗಲಾಟೆ ಆಯ್ತು, ಯಾವ ವಿಚಾರಕ್ಕೆ ಕೊಲೆ ಮಾಡ್ದ ಅನ್ನೋ ಇನ್ನು ಯಾವುದೇ ಒಂದು ದಾಖಲೆ ಸಿಕ್ಕಿಲ್ಲ. ಇನ್ನು ಏನು ಮಂಗಳಮ್ಮ ಅವರ ತಾಯಿಯಾದ ಮಂಗಳಮ್ಮ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಾ ಇದ್ರು. ಇನ್ನು ನಂಜಮ್ಮ ಅವರ ಅಜ್ಜಿಯಾದ ನಂಜಮ್ಮ ಅವರು ಮನೆ ಕೆಲಸ ಮಾಡ್ತಿದ್ರು. ಇನ್ನು ಅವರ ಮಾವ ಸತೀಶ್ ಪ್ಲಂಬಿಂಗ್ ಕೆಲಸ ಕೂಡ ಮಾಡ್ತಾ ಇದ್ರು. ಇಷ್ಟೆಲ್ಲ ಮಾಡ್ಕೊಂಡು ಮನೆ ಆರಾಮಾಗಿ ಚೆನ್ನಾಗಿ ನಡ್ಕೊಂಡು ಹೋಗ್ತಿತ್ತು ಅಂತ ಇಲ್ಲ ಅಕ್ಕಪಕ್ಕದವ್ರು ಹೇಳ್ತಾರೆ. ಇನ್ನು ಈಗಿದ್ದಾಗ ನಿನ್ನೆ ರಾತ್ರಿ ಏಕಾಏಕಿ ಮನೆಗೆ ಎಲ್ಲರೂ ಊಟ ಮಾಡಿ ಮನೆ ಬಾಗ್ಲಾಕೊಂಡು ಮಲ್ಕೊಂಡಿದ ನಂತರ ಏನಕ್ಕೆ ಗಲಾಟೆ ಆಯ್ತು, ಯಾವ ವಿಚಾರ ಬಂತು ಅನ್ನೋದು ಸ್ಪಷ್ಟವಾಗಿ ಇನ್ನು ತಿಳಿದಿಲ್ಲ. ಈ ಗಲಾಟೆ ಸ್ಟಾರ್ಟ್ ಆದ್ಮೇಲೆ ಏನು ಈ ಡ್ರೈವರ್ ಪ್ರಶಾಂತ್ ಏನಿದ್ರು, ಇವರು ಮಚ್ಚಿಂದ ಅವರ ತಾಯಿ, ಅಜ್ಜಿ, ಮಾವನನ್ನು ಕೊಚ್ಚಿ ಕೊಂದಿದ್ದಾರೆ. ಇನ್ನು ಕೊಚ್ಚಿ ಕೊಂದಿದ ನಂತರ ಈ ಪ್ರಶಾಂತ್ ಏನಿದ್ರು ಇವರು ಕೂಡ ಆತ್ಮಹತ್ಯೆ ಮಾಡ್ಕೊಂಡಿರೋಂತ ಘಟನೆ ನಮ್ಮ ಕೊಟ್ಟಿಗೆಪಾಳ್ಯದಲ್ಲಿ ನಡೆದಿದೆ ಮಾದೇವ್. ಓಕೆ, ಥ್ಯಾಂಕ್ ಯು ಮೋಹನ್, ನಿಮ್ಮೆಲ್ಲ ಮಾಹಿತಿಗಾಗಿ. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.